ನಾನು ಮಾಧ್ಯಮದಲ್ಲೇ ನೋಡಿದೆ. ಈಗ ಕುಮಾರಸ್ವಾಮಿಯವರು ಫೋನ್ ಮಾಡಿದ್ದಾರೆ, ನನಗೆ ಫೋನ್ ಬಂದಿದೆ. ನಾನು ಇದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ನಮ್ದು ಉದ್ದೇಶ ಇರ್ತಕ್ಕಂಥದ್ದು, ಬಿಜೆಪಿ ಉದ್ದೇಶ ಈ ಬಿಸಿಯಲ್ಲೇ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ 14 ಸೈಟ್ ಅವ್ರು ತಗೊಂಡಿದ್ದಾರೆ, 106 ಸೈಟು ಅವ್ರ ಹಿಂಬಾಲಿಕರು ತಗೊಂಡಿದ್ದಾರೆ. ಒಟ್ಟು 3 ರಿಂದ 4 ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ. ಅಲ್ಲಿ 85,000 ಜನ ಅರ್ಜಿ ಹಾಕೊಂಡು ಸೈಟ್ಗೆ ಕಾಯ್ತಾ ಇದ್ದಾರೆ. ಈ ರಾಜ್ಯದ ಒಂದು ಕಾಪಾಡುವಂಥವ್ರು, ಸಂವಿಧಾನವನ್ನ ಕಾಪಾಡುವಂತ ಸ್ಥಾನದಲ್ಲಿ ಕೂತಿರುವಂತ ಮುಖ್ಯಮಂತ್ರಿ ತಾನೇ ಆ ಸೈಟ್ಗಳನ್ನ ಕಬಳಿಸ್ಬಿಟ್ರೆ ರಾಜ್ಯದ ಜನರ ಪಾಡೇನು? ಸ್ವೇರಿಂಗ್ ಮಾಡ್ತೀವಿ ನಾವು ಅನ್ಯಾಯ ಮಾಡಲ್ಲ, ನಮ್ಮ ಬಂಧುಗಳಿಗೇನು ಸಹಾಯ ಮಾಡಲ್ಲ, ನ್ಯಾಯಯುತವಾಗಿ ನಡ್ಕೊಂತೀನಿ ಅಂತ ನಾವು ಪ್ರಮಾಣ ವಚನ ಮಾಡಿ ರಾಜ್ಯದ ಆಸ್ತಿಗಳನ್ನೆಲ್ಲ ಲೂಟಿ ಹೊಡಿಯಕ್ಕೆ ಹೋದ್ರೆ ಇದಕ್ಕಿಂತ ದೊಡ್ಡ ಹಗರಣ ಇಲ್ಲ. ಅದಕ್ಕೋಸ್ಕರ ನಾನು JDS ಜೊತೆ ನಾನು ಮಾತಾಡ್ತೀನಿ. ಈಗ ಮಾತಾಡಿ ಅವ್ರನ್ನೂ ಕನ್ವಿನ್ಸ್ ಮಾಡೋದು. ನೋಡಿ, ಸದನದೊಳಗಡೆ ನಾನು ಪ್ರತಿಯೊಬ್ಬರನ್ನು ಮಾತಾಡಿ, ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಎಲ್ಲ ಮಾಡಿ ಸದನದಲ್ಲಿ ಒಳ್ಳೆ ರೀತಿಯಾದಂಥ ಹೋರಾಟ ಆಗಿದೆ. ಮೊದಲ ಬಾರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪ್ಪರ್ ಹ್ಯಾಂಡ್ ಆಗಕ್ಕೆ ಬಿಟ್ಟಿಲ್ಲ. ಕಾಂಗ್ರೆಸ್ ಅವರು ಬಾಯಿ ಮುಚ್ಚೋ ರೀತಿ ಹೋರಾಟವನ್ನು ಮಾಡಿದಿರಿ. ಈಗ ಈ ಹೊರಗಡೆನೂ ಕೂಡ ಅದೇ ರೀತಿಯ ಹೋರಾಟ ಆಗಬೇಕು ಅನ್ನೋದು ನಮ್ಮ ಬಯಕೆ. ಈಗ JDS ಕಾರ್ಯಾಧ್ಯಕ್ಷರು, ವರ್ಕಿಂಗ್ ಕಮಿಟಿ GD ದೇವೇಗೌಡರು ನೆನ್ನೆ ಪ್ರೆಸ್ ಮೀಟ್ ಮಾಡಿ, ನಾವು ಈ ಪಾದಯಾತ್ರೆಗೆ ವಿರೋಧ ಇದ್ದೀರಿ, ನಾವು ಸಮಯ ಸರಿ ಇಲ್ಲ, ಮಳೆ ಬರ್ತಾ ಇದೆ, ಜನ ತೊಂದರೆಯಲ್ಲಿದ್ದಾರೆ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಈ ಕಾರಣಗಳನ್ನು ಕೇಳಿ ನಮ್ಮ ಈ ಒಂದು ಯಾತ್ರೆಯನ್ನ ಮುಂದೂಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೀನಿ. ನೆನ್ನೆನೂ ಕೂಡ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿದ್ದೀನಿ. ಈಗ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ನಾವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ. ಇದು ಸಫಲ ಆಗ್ಬೇಕಾದ್ರೆ ಇಬ್ರು ಒಟ್ಟಿಗೆ ಮಾಡಬೇಕು. JDS ಮತ್ತು BJP ಒಟ್ಟಿಗೆ ಮಾಡಿದ್ರೆ ಮಾತ್ರ ಸಫಲ ಆಗ್ತೈತೆ. ಯಾಕೆಂದ್ರೆ ಅವರು ಕೂಡ NDA ಪಾರ್ಟ್ನರ್ಸ್. ನಾನು ಕುಮಾರಸ್ವಾಮಿ ಅವ್ರ ಹತ್ರ ವಿನಂತಿ ಮಾಡ್ತೀನಿ. ಸೊ ನಮ್ಮ ಕೇಂದ್ರದ ನಾಯಕರುಗಳು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಅನ್ಸುತ್ತೆ ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಒಳಗಡೆ ಇದ್ರ ಬಗ್ಗೆ ಸ್ಪಷ್ಟ ನಿಲುವು ನಮ್ಮ ಕೇಂದ್ರದ ನಾಯಕರು ಕೊಡ್ತಾರೆ.